This video is made for educational and information purpose. Please make your own research before you apply. ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾ ಜಾಬ್ಸ್ ಆ್ಯಂಡ್ ಮೋಟಿವೇಶನ್. ಇವತ್ತಿನ ವೀಡಿಯೋಲಿ ಒಂದು ಮನೆಯಿಂದ ಕೆಲಸ ಆಗಿರುತ್ತೆ ಸ್ನೇಹಿತರೆ. ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ನಿಮಗೆ ಮಾಹಿತಿ ಅನ್ನೋದು ತಿಳಿಸ್ಕೊಡ್ತಿದ್ದೀನಿ. ಯಾವುದೇ ರೀತಿ ಥರ್ಡ್ ಪಾರ್ಟಿ ವೆಬ್ಸೈಟಲ್ಲಿ ಅವರು ಜಾಬ್ ಅನ್ನೋದು ಬಿಟ್ಟಿಲ್ಲ, ಅವರವರ ಅಫಿಷಿಯಲ್ ವೆಬ್ಸೈಟಲ್ಲಿ ಬಿಟ್ಟಿರುವ ಜಾಬ್ ಆಗಿರುತ್ತೆ. ಓನ್ಲಿ ನಿಮಗೆ 5 ದಿನ ಮಾತ್ರ ಕೆಲಸ ಇರುತ್ತೆ. 2 ಡೇಸ್ ನಿಮಗೆ ಲೀವ್ ಅನ್ನೋದು ಸಿಗುತ್ತೆ ಒಂದು ವಾರದಲ್ಲಿ. ಸಂಬಳ ಸ್ಯಾಲ್ರಿ ಸಹ ಅಷ್ಟೇ ತುಂಬ ಚೆನ್ನಾಗಿದೆ. ಫ್ರೆಷರ್ಸ್ಗೆ ಒಳ್ಳೆ ಸ್ಯಾಲ್ರಿ ಅಂತಲೇ ಹೇಳ್ಬೋದು. ತುಂಬ ಸಿಂಪಲ್ ವರ್ಕ್ ಆಗಿರುತ್ತೆ ಸ್ನೇಹಿತರೆ. ಡಾಕ್ಯುಮೆಂಟ್ಸ್ ಅನ್ನೋದು ಕೊಟ್ಟಿರ್ತಾರೆ, ಅದನ್ನು ನೀವು ವೆರಿಫೈ ಮಾಡಬೇಕಾಗಿರುತ್ತೆ. ಯಾವುದೇ ರೀತಿ ಎಕ್ಸಾಮ್ ಫೀಸ್ ಏನೂ ಇರೋದಿಲ್ಲ. ಓಕೆ, ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಪೇಜ್ ಅನ್ನೋದು ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ಕಂಪನಿ ಹೆಸರು ಬಂದುಬಿಟ್ಟು ಮೂನ್ ಪೇ ಅಂತ. ಕಂಪ್ನಿ ಲೊಕೇಟ್ ಆಗಿರೋದು ಇಲ್ಲಿ ಬೆಂಗಳೂರು ಕರ್ನಾಟಕ ಅಂತ ಕೊಟ್ಟಿದ್ದಾರೆ. ರೋಲ್ ನೋಡಿದ್ರೆ KYC ಆಪ್ರೇಷನ್ಸ್ ಅನಾಲಿಸ್ಟ್ ಅನ್ನೋ ರೋಲ್ಗೆ ಇವರು ನಿಮ್ಮನ್ನು ಹೈರ್ ಮಾಡ್ತಿದ್ದಾರೆ ಸ್ನೇಹಿತರೆ. ಇದು ಫುಲ್ ಟೈಮ್ ಜಾಬ್ ಆಗಿರುತ್ತೆ, ಯಾವುದೇ ರೀತಿ ಪಾರ್ಟ್ ಟೈಮ್ ಜಾಬ್ ಆಗಿರಲ್ಲ. 9 ಅವರ್ಸ್ ನೀವು ಕೆಲಸ ಅನ್ನೋದು ಮಾಡಬೇಕಾಗಿರುತ್ತೆ. ರಿಮೋಟ್ ವರ್ಕ್ ಆಗಿರುತ್ತೆ ಸ್ನೇಹಿತರೆ ಇದು. ಓಕೆ, ಕೆಳಗಡೆ ಸ್ಕ್ರಾಲ್ ಮಾಡಿದರೆ ಅವ್ರ ಕಂಪ್ನಿ ಬಗ್ಗೆ ಕೆಲವೊಂದು ಮಾಹಿತಿ ಅನ್ನೋದು ಕೊಟ್ಟಿದ್ದಾರೆ. ಹಾಯ್, ವಿ ಆರ್ ಮೂನ್ ಪೇ. ವಿ ಆರ್ ಹಿಯರ್ ಟು ಆನ್ ಬೋರ್ಡ್ ದ ವರ್ಲ್ಡ್ ಟು ದ decentralized economy by making digital money move as universally and effortlessly ಆ್ಯಸ್ ಅ ಇಂಟರ್ನೆಟ್ ಅಂತ ಅವ್ರ ಕಂಪ್ನಿ ಬಗ್ಗೆ ಮಾಹಿತಿ ಅನ್ನೋದು ಕೊಟ್ಟಿದ್ದಾರೆ ಸ್ನೇಹಿತರೆ. ಅಂದರೆ ಈ ಕಂಪ್ನಿ ಏನು ಕೆಲಸ ಮಾಡುತ್ತೆ ಅಂತಂದರೆ, ಮೂನ್ ಪೇ ಅನ್ನೋದು ಒಂದು ಕಂಪ್ನಿ ಆಗಿರುತ್ತೆ. ಡಿಜಿಟಲ್ ಮನಿನ ಟ್ರಾನ್ಸ್ಫರ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಕ್ರಿಪ್ಟೋ ಟ್ರಾನ್ಸಾಕ್ಷನ್ಸ್ಗೆ ಈಸಿಯಾಗಿ ಸೆಕ್ಯೂರಾಗಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಈ ಕಂಪ್ನಿ ಅನ್ನೋದು. ಲೈಕ್ ಇಂಟರ್ನೆಟ್ ಎಷ್ಟು ಸುಲಭವಾಗಿ ನಾವು ಯೂಸ್ ಮಾಡ್ತೀವೋ ಅಷ್ಟು ಸುಲಭವಾಗಿ ಮನಿ ಅನ್ನೋದು ಟ್ರಾನ್ಸ್ಫರ್ ಮಾಡಬೇಕು ಅನ್ನೋದು ಅವರ ಉದ್ದೇಶ ಆಗಿರುತ್ತಂತೆ. ಅಂದರೆ ಡಿಜಿಟಲ್ ಫೈನಾನ್ಸ್ ಅಮೌಂಟ್ ಎಲ್ಲ ಎಲ್ರಿಗೂ ರೀಚ್ ಆಗಬೇಕು ಅನ್ನೋದು ಇವರ ಮಿಷನ್ ಆಗಿರುತ್ತೆ ಸ್ನೇಹಿತರೆ. ಲೊಕೇಶನ್ಸಲ್ಲಿ ನೋಡಿದ್ರೆ ಲೈಕ್ ನಮ್ಮ ಇಂಡಿಯಾ ಜನಕ್ಕೆ ಎಲ್ಲ ಬೇರೆ ಬೇರೆ ಕಂಟ್ರೀಸ್ಗೂ ಸಹ ಇವರು ಜಾಬ್ ಅನ್ನೋದು ಆಪರ್ಚುನಿಟಿ ಕೊಟ್ಟಿದ್ದಾರೆ. ಓಕೆ, ದಿಸ್ ರೋಲ್ ರಿಕ್ವೈರ್ಸ್ ಓನ್ಲಿ 5 ಡೇಸ್ ವರ್ಕಿಂಗ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೀವು ಕ್ಲಿಯರಾಗಿ ನೋಡ್ಕೋಬೋದು. ನಾನು ಮೈನ್ ಪಾಯಿಂಟ್ಸ್ ಮಾತ್ರ ಹೇಳ್ತಾ ಬರ್ತೀನಿ. ವಾಟ್ ಯು ವಿಲ್ ಡೂ ಅಲ್ಲಿ ನೋಡ್ಬೋದು ಸ್ನೇಹಿತರೆ. ಕಂಡಕ್ಟ್ ಟು ಎಂಡ್ KYC and EDD ರಿವ್ಯೂಸ್ ಅಕ್ರಾಸ್ ಆಲ್ ಕಸ್ಟಮರ್ ರಿಸ್ಕ್ ಟೈರ್ಸ್, ensuring compliance with internal policies and global AML CTF ರೆಗ್ಯುಲೇಷನ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇವೆಲ್ಲ ಡಾಕ್ಯುಮೆಂಟ್ಸ್ ಆಗಿರುತ್ತೆ. ಈ ಡಾಕ್ಯುಮೆಂಟ್ಸ್ನೆಲ್ಲ ನೀವು ಚೆಕ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಅಂದರೆ ಲೈಕ್ ಈಗ ಎಕ್ಸಾಂಪಲ್ ಫೈನಾನ್ಷಿಯಲ್ ಕ್ರೈಮ್ಸ್ ಆ್ಯಕ್ಷನ್ಸ್ ಮತ್ತು ಬೇರೆ ಬೇರೆ ಕಂಟ್ರಿ ರಿಸ್ಕ್ಗಳನ್ನೆಲ್ಲ ಚೆಕ್ ಮಾಡಿ ಸಸ್ಪಿಷಿಯಸ್ ಕೇಸಸ್ ಇದ್ದರೆ ಪ್ರಾಪರ್ ಡಾಕ್ಯುಮೆಂಟ್ಸ್ ಜೊತೆ ಎಸ್ಕಲೇಟ್ ಮಾಡಬೇಕಾಗಿರುತ್ತೆ. ಫ್ರಾಡ್ ಮತ್ತು ಆ ಕೆಲಸಗಳೆಲ್ಲ ಇರುತ್ತೆ, ಆ ಥರ ಟೀಮ್ಸ್ ಜೊತೆ ಎಲ್ಲ ನೀವು ವರ್ಕ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಕಾಂಪ್ಲೆಕ್ಸ್ ಇಶ್ಯೂಸ್ ಸಾಲ್ವ್ ಮಾಡಿ ರಿಸ್ಕ್ ಡಿಸಿಷನ್ಸ್ ಅನ್ನೋದು ನೀವು ಮೈಂಟೈನ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಓಕೆ, KYC EDD ಈ ರೀತಿ ರಿಲೇಟೆಡ್ ಆಗಿರುವಂತಹ ಎಕ್ಸ್ಪರ್ಟ್ ಆಗಿ ನೀವು ಕಸ್ಟಮರ್ ಸಪೋರ್ಟ್ ಮತ್ತು ಆಪ್ರೇಷನ್ಸ್ ಟೀಮ್ಗೆ ಗೈಡೆನ್ಸ್ ಅನ್ನೋದು ಕೊಡಬೇಕಾಗಿರುತ್ತೆ. ಅಂದರೆ ಲೈಕ್ ಐಡೆಂಟಿಫೈ ವೆರಿಫಿಕೇಷನ್ ಪ್ರೋಸೆಸ್ ಎಲ್ಲ ನೀವು ಐಡೆಂಟಿಫೈ ಮಾಡಿ ಸ್ಮೂತಾಗಿ ಎಲ್ಲ ನೀವು ಡೀಲ್ ಮಾಡಬೇಕಾಗಿರುತ್ತೆ. ಡಾಕ್ಯುಮೆಂಟ್ಸ್ನೆಲ್ಲ ನೀವು ಕ್ರಿಯೇಟ್ ಮಾಡಿ ಮೈಂಟೈನ್ ಮಾಡಬೇಕಾಗಿರುತ್ತೆ. ಆಲ್ರೆಡಿ ಡಾಕ್ಯುಮೆಂಟ್ಸ್ ಇರುತ್ತಲ್ವ, ಅದನ್ನೆಲ್ಲ ನೀವು ವೆರಿಫೈ ಮಾಡಬೇಕಾಗಿರುತ್ತೆ. ಲೈಕ್ ಫುಲ್ ಎಂಡ್ ನಿಮಗೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಜಾಬ್ ಆಗಿರುತ್ತೆ ಸ್ನೇಹಿತರೆ ಇದು. ಲೈಕ್ ಇಂಟರ್ನಲ್ ಟರ್ಮ್ಸ್ ಮತ್ತು BPO ಪಾರ್ಟ್ನರ್ಸ್ಗೆ ನೀವು ಟ್ರೈನಿಂಗ್ ಕೊಟ್ಟು ಮತ್ತು ಪ್ರಾಜೆಕ್ಟ್ ಸಪೋರ್ಟ್ ಅನ್ನೋದು ಪ್ರೊವೈಡ್ ಮಾಡಬೇಕಾಗಿರುತ್ತಂತೆ. ಲೈಕ್ ನೀವು ಹೋಗ್ತಾ ನಿಮ್ಮ ಸ್ಕಿಲ್ಸ್ ಏನಾದರೂ ಇಂಪ್ರೂವ್ ಆದರೆ ಈ ಥರ ವರ್ಕ್ ಎಲ್ಲ ನೀವು ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಆ್ಯಸ್ ಎ ಫ್ರೆಶರ್ ನಿಮಗೆ ಬೇಸಿಕ್ ಡಾಕ್ಯುಮೆಂಟ್ಸ್ ವೆರಿಫೈ ಕೆಲಸ ಅನ್ನೋದು ಕೊಡ್ತಾರೆ. ಸೊ ನೀವು ಅಪ್ಲೈ ಮಾಡಿ ಇಂಟ್ರೆಸ್ಟ್ ಇದ್ದರೆ ಏನಾದರೂ ಸೆಲೆಕ್ಟ್ ಆದರೆ ನಿಮಗೆ ಖಂಡಿತ ಟ್ರೈನಿಂಗ್ ಕೊಟ್ಟು ನಂತರ ಜಾಬ್ ಅನ್ನೋದು ಪ್ರೊವೈಡ್ ಮಾಡ್ತಾರೆ ಸ್ನೇಹಿತರೆ. ಓಕೆ, ಈ ರೋಲಲ್ಲಿ ಮೈನ್ ವರ್ಕ್ ಅಂದರೆ ಕಸ್ಟಮರ್ ಐಡೆಂಟಿಟಿ ವೆರಿಫಿಕೇಷನ್, ರಿಸ್ಕ್ ಅಸೆಸ್ಮೆಂಟ್, ಡಾಕ್ಯುಮೆಂಟ್ಸ್ ಈ ಥರ ಎಲ್ಲ ಅದನ್ನು ರಿವ್ಯೂ ಮಾಡಿ ಮತ್ತು ಆಪ್ರೇಷನ್ಸ್ ಪ್ರೋಸೆಸ್ ಇಂಪ್ರೂವ್ ಮಾಡಬೇಕಾಗಿರುತ್ತೆ. ಟೀಮ್ ಜೊತೆ ಕೋಆರ್ಡಿನೇಟ್ ಮಾಡಿಬಿಟ್ಟು ಕ್ವಾಲಿಟಿ ಅನ್ನೋದು ಮೈಂಟೈನ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಅದೇ ರೀತಿ ಡಾಕ್ಯುಮೆಂಟ್ಸ್ನ ವೆರಿಫೈ ಮಾಡಬೇಕಾಗಿರುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ನಾವು ಚೆಕ್ ಮಾಡಿದ್ರೆ ಎಬೌಟ್ ಯು ಅಲ್ಲಿ ಕೆಲವೊಂದು ಪಾಯಿಂಟ್ಸ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಲೈಕ್ ನಿಮ್ಗೇನಾದರೂ ಎಕ್ಸ್ಪೀರಿಯೆನ್ಸ್ ಏನಾದರೂ ಇದ್ದರೆ KYC AML ಕಸ್ಟಮರ್ ವೆರಿಫಿಕೇಷನ್ಸ್ ಈ ಥರ ಡಾಕ್ಯುಮೆಂಟ್ಸ್ನೆಲ್ಲ ವೆರಿಫಿಕೇಷನ್ ಮಾಡೋದ್ರಲ್ಲಿ ನಿಮ್ಗೇನಾದರೂ ಎಕ್ಸ್ಪೀರಿಯೆನ್ಸ್ ಇದ್ದರೆ ಅಡ್ವಾಂಟೇಜ್ ಅಂತಲೇ ಕೊಟ್ಟಿದ್ದಾರೆ ಸ್ನೇಹಿತರೆ. ಲೈಕ್ ಕಸ್ಟಮರ್ ಡೀಟೇಲ್ಸ್ ಮತ್ತು ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಚೆಕ್ ಮಾಡೋದ್ರಲ್ಲಿ ಏನಾದರೂ ಎಕ್ಸ್ಪೀರಿಯೆನ್ಸ್, ಸೀನಿಯರ್ ಟೀಮ್ಗೆ ನೀವು ವರ್ಕ್ ಮಾಡಿ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ನ ಸೀನಿಯರ್ ಟೀಮ್ಗೆ ತಿಳಿಸ್ಬೇಕಾಗಿರುತ್ತೆ. ಇದ್ರ ಬಗ್ಗೆ ನಿಮ್ಗೇನಾದರೂ ಅನುಭವ ಇದ್ದರೆ ಅಡ್ವಾಂಟೇಜ್ ಅಂತಲೇ ಕೊಟ್ಟಿದ್ದಾರೆ. ಲೈಕ್ ಬೇರೆ ದೇಶಗಳ ರೂಲ್ಸ್ ಮತ್ತು ರೆಗ್ಯುಲೇಷನ್ ಬಗ್ಗೆ ಅನುಭವ ಇದ್ದರೆ ಒಳ್ಳೆಯದು ಅಂತಲೇ ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆ,
ನೆಕ್ಸ್ಟ್ ಇಲ್ಲಿ ಬೋನಸ್ ಪಾಯಿಂಟ್ಸಲ್ಲಿ ಕೊಟ್ಟಿದ್ದಾರೆ. ಲೈಕ್ ಬೋನಸ್ ಪಾಯಿಂಟ್ಸ್ ತುಂಬ ಬೆನಿಫಿಟ್ಸ್ ಅನ್ನೋದು ಈ ಕಂಪ್ನಿ ಕಡೆಯಿಂದ ನಿಮಗೆ ಸಿಗುತ್ತಂತೆ ಸ್ನೇಹಿತರೆ. ಲೈಕ್ ಅನ್ಲಿಮಿಟೆಡ್ ಹಾಲಿಡೇಸು ಮತ್ತು ಕ್ರಿಪ್ಟೋ, ಬ್ಲಾಕ್ ಚೈನ್ ಅಥವಾ ವೆಬ್3 ಈ ಕ್ಷೇತ್ರದ ಬಗ್ಗೆ ನಿಮಗೇನಾದರೂ ಆಸಕ್ತಿ, ಏನಾದರೂ ತುಂಬ ಎಕ್ಸ್ಪೀರಿಯೆನ್ಸ್ ಏನಾದರೂ ಇದ್ದರೆ ಅಡ್ವಾಂಟೇಜ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ನಿಮಗೆ ನೀವು ಎಷ್ಟು ಕೆಲಸ ಮಾಡಿದ್ರೆ ಅಷ್ಟು ನಿಮಗೆ ಇನ್ಸೆಂಟಿವ್ಸ್ ಅನ್ನೋದು ಸಿಗುತ್ತೆ. ಲೈಕ್ ಪ್ರೊಸೆಸ್ ಇಂಪ್ರೂವ್ಮೆಂಟ್, ಡಾಕ್ಯುಮೆಂಟೇಷನ್ ಅಥವಾ ಟೀಮ್ ಪ್ರಾಜೆಕ್ಟ್ಸ್ಗಳಲ್ಲಿ ಕೆಲಸ ಮಾಡಿ ಅನುಭವ ಏನಾದರೂ ಇದ್ದರೆ ಆ ಕೆಲಸನ ನೀವು ಮಾಡಿಕೊಂಡು ನೀವು ಹೆಚ್ಚು ಲಾಭ ಅನ್ನೋದು ಪಡಿಬೋದು ಅಂತಲೇ ಕೊಟ್ಟಿದ್ದಾರೆ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ಸ್ಯಾಲ್ರಿ ಪ್ಯಾಕೇಜ್ ಎಲ್ಲ ಕೊಟ್ಟಿದ್ದಾರೆ. ನೀವೇನಾದರೂ ವರ್ಕ್ ಫುಲ್ಲಿ ರಿಮೋಟ್ಲಿ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ನೀವು ರಿಮೋಟ್ಲಿ ಅಂತಂದರೆ ಪರ್ಮನೆಂಟಾಗಿ ನೀವು ಮನೆಯಿಂದ ಕೆಲಸ ಮಾಡ್ಕೋಬೋದು ಅಂತ. ಪ್ರೈವೇಟ್ ಹೆಲ್ತ್ ಕೇರ್ ಬೆನಿಫಿಟ್ಸ್ ಎಲ್ಲ ಇರುತ್ತಂತೆ. ಲೈಕ್ ಟು ಪ್ರೊಟೆಕ್ಟ್ ಯು ಆ್ಯಂಡ್ ಯುವರ್ ಲವ್ಡ್ ಒನ್ಸ್ ಅಂತ ಕೊಟ್ಟಿದ್ದಾರೆ. ಪೇರೆಂಟಲ್ ಲೀವ್ ಅನ್ನೋದು ಇರುತ್ತಂತೆ. ಆನ್ಯುವಲ್ ಟ್ರೈನಿಂಗ್ ಬಜೆಟ್ ಅನ್ನೋದು ಸಿಗುತ್ತೆ ನಿಮಗೆ. ಹೋಮ್ ಆಫೀಸ್ ಸೆಟಪ್ ಅನ್ನೋ ಅಲೋವೆನ್ಸ್ ಸಹ ಇದೆ ಅಂತೆ. ರಿಮೋಟ್ ವರ್ಕಿಂಗ್ ಆಗಿರುತ್ತಂತೆ. ಮಂತ್ಲಿ ಬಜೆಟ್ ಟು ಸ್ಪೆಂಡ್ ಅವರ್ ಪ್ರಾಡಕ್ಟ್ಸ್ ಆ್ಯಂಡ್ 0 ಫ್ರೀ ಕ್ರಿಪ್ಟ್ ಟ್ರಾನ್ಸಾಕ್ಷನ್ಸ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಫುಲ್ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಎಲ್ಲ ಓದಿ ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಒಂದು ಕಮೆಂಟ್ ಹಾಕಿ. ಸಣ್ಣ ಪುಟ್ಟ ಡೌಟ್ಸ್ ಇದ್ದರೂ ಪರವಾಗಿಲ್ಲ, ನಾನು ನಿಮಗೆ ಖಂಡಿತ ರಿಪ್ಲೈ ಮಾಡ್ತೀನಿ. ಬಟ್ ನೀವು ಕ್ಲಿಯರಾಗಿ ಓದಿ ಇಂಟ್ರೆಸ್ಟ್ ಇದ್ದರೆ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಕೆಲವರಿಗೆ ಸ್ಕ್ರಾಲ್ ಮಾಡಿದರೆ ಅಪ್ಲೈ ಫಾರ್ ದಿಸ್ ಜಾಬ್ ಅಂತಿದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಡೈರೆಕ್ಟ್ ಡೀಟೇಲ್ಸ್ ಅನ್ನೋದು ಸಿಗುತ್ತೆ. ಲೈಕ್ ಅಪ್ಲಿಕೇಶನ್ ಫಾರ್ಮ್ ಅನ್ನೋದು ಸಿಗುತ್ತೆ ಸ್ನೇಹಿತರೆ. ಅಪ್ಲಿಕೇಶನ್ ಫಾರ್ಮಲ್ಲಿ ಲಿಂಕ್ಡ್ಇನ್ ಪ್ರೊಫೈಲ್ ಲಿಂಕ್ ಅನ್ನೋದು ಬೇಕಾಗಿರುತ್ತೆ. ಸೊ ನಿಮ್ಮ ಹತ್ರ ಲಿಂಕ್ಡ್ಇನ್ ಅನ್ನೋ ಆ್ಯಪ್ ಇಲ್ಲ ಅಂದರೆ ಅದು ಡೌನ್ಲೋಡ್ ಮಾಡಿಕೊಂಡು ಅದರದ್ದು ಲಿಂಕ್ ನೀವು ಹಾಕಬೇಕಾಗಿರುತ್ತೆ. ನಿಮ್ಮ ಪ್ರೊಫೈಲ್ ಕ್ರಿಯೇಟ್ ಮಾಡಿಕೊಂಡು ಅದು ಮಸ್ಟ್ ಆ್ಯಂಡ್ ಶುಡ್ ಆಗಿರುತ್ತೆ. ಯಾಕಂದರೆ ಇಲ್ಲಿ ಸ್ಟಾರ್ ಮಾರ್ಕ್ ಕೊಟ್ಟಿದ್ದಾರಲ್ವ, ಸೊ ಅದು ಮಸ್ಟ್ ಆಗಿರುತ್ತೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಎಲ್ಲ ಬೇಸಿಕ್ ಡೀಟೇಲ್ಸ್ ಅನ್ನೋದು ನಿಮ್ಗೆ ಕೇಳಿದ್ದಾರೆ. ಯಾವುದು ನಿಮಗೆ ಡೌಟ್ ಬಂದರೆ ಒಂದು ಕಮೆಂಟ್ ಹಾಕಿ, ನಾನು ನಿಮಗೆ ಖಂಡಿತ ತಿಳಿಸ್ಕೊಡ್ತೀನಿ. ಜೆನ್ಯೂನ್ ಜಾಬ್ ಆಗಿರುತ್ತೆ ಸ್ನೇಹಿತರೆ. ಅಪ್ಲೈ ಮಾಡೋ ಪ್ರೊಸೆಸ್ ಎಲ್ಲ ಸ್ವಲ್ಪ ಕ್ವಶನ್ಸ್ ಕೇಳಿದ್ದಾರೆ, ಅದಕ್ಕೆಲ್ಲ ನೀವು ಆನ್ಸರ್ ಮಾಡ್ತೇವೆ ಅಂದರೆ ನೆಕ್ಸ್ಟ್ ನೀವು ಆರಾಮಾಗಿ ಈ ಜಾಬ್ಗೆ ಅಪ್ಲೈ ಮಾಡಿದರೆ ನಿಮ್ಮ ರೆಸ್ಯೂಮ್ ಏನಾದರೂ ಶಾರ್ಟ್ ಲಿಸ್ಟ್ ಆದರೆ ಖಂಡಿತ ನಿಮಗೆ ಅವರು ಹೈರ್ ಮಾಡ್ತಾರೆ. ಒಳ್ಳೆ ಕಂಪ್ನಿ, ಒಳ್ಳೆ ಸ್ಯಾಲ್ರಿ ಅನ್ನೋದು ನೀವು ತೊಗೋಬೋದು. ಇಷ್ಟ ಆಗಿರುತ್ತೆ ಜಾಬ್ ಡೀಟೇಲ್ಸ್ ಮತ್ತು ಅಪ್ಲಿಕೇಶನ್ ಡೀಟೇಲ್ಸ್ ಎಲ್ಲ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಹಾಕಿ ರಿಪ್ಲೈ ಕೊಡ್ತೀನಿ. ಹಾಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ಯಾರಿಗೆಲ್ಲ ಜಾಬ್ಸ್ ಹುಡುಕ್ತಿದ್ದೀರೋ, ಯಾರಿಗೆಲ್ಲ ಜಾಬ್ ಬೇಕು ಅಂತ ನೀಡ್ಫುಲ್ ಇರುತ್ತೋ ಅವರಿಗೆಲ್ಲ ಈ ವಿಡಿಯೋನ ಪ್ಲೀಸ್ ಶೇರ್ ಮಾಡಿ ಅಂತ ಹೇಳ್ತಾ ಖಂಡಿತ ಮುಂದಿನ ವೀಡಿಯೋಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಗೈಸ್, ಬಾಯ್.